ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನೆಲ್. ಇವತ್ತು ನಾನು ವಾರ್ಡ್ರೋಬ್ ಆರ್ಗನೈಸ್ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ನನ್ನ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಿಗೋಣ. ಇದು ಲೇಖನ ಸ್ಕೂಲಲ್ಲಿ ಕ್ರಾಫ್ಟ್ ಮಾಡಿಸಿರೋದು. ಆ್ಯಕ್ಚುಲಿ ಇದು ಪೇಂಟ್ ಮಾಡಿಸಿರೋದು ನೋಡಿ. ಆದರೆ ಪೇಂಟ್ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಮತ್ತು ಇದು ಬ್ಯಾಂಬೂ ಸ್ಟಿಕ್. ಇನ್ನೊಂದು ಮಾಡಿದೆಯಲ್ಲ, ಇದು ಅಷ್ಟೇ. ಲೇಖನ ಸ್ಕೂಲಲ್ಲಿ ಹ್ಯಾಟ್ ಈ ಥರ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು. ಇದನ್ನು ಸಹ ಅವರೇ ಪೇಂಟಿಂಗ್ ಮಾಡಿ ಡ್ಯಾನ್ಸ್ ಕೊಟ್ಟಿದ್ರು. ಚಿಕ್ಕ ಮಕ್ಕಳಿಗೆಲ್ಲ ಅವ್ರ ಸ್ಕೂಲಲ್ಲಿ ಬೇಗನೆ ಇದಾಯಿತು. ಇದು ಅಷ್ಟೇ ಲೇಖನಾಗೆ ಅವ್ರ ಸ್ಕೂಲಿಂದ ಕೊಟ್ಟಿರೋ ಅಂಥದ್ದು. ಅದು ಫಾದರ್ಸ್ ಡೇಲಿ ಈ ಥರ ಇಟ್ಕೊಂಡು ಫೋಟೋ ತೆಗ್ಸಿದ್ರು. ಹ್ಯಾಪಿ ಫಾದರ್ ಅದು ಬೇಡ. ಓಕೆ, ಸೇ ಹಾಯ್ ಲೇಖನ. ಹಾಯ್. Subscribe my channel. Subscribe in we say hey. Okay, thank you. Okay, thank you. ನೋಡಿ, ಇದು ಅಷ್ಟೇ ಲೇಖನಾಗೆ ಫಸ್ಟ್ ಕ್ರಾಫ್ಟ್. ಇದು ಟೈಮ್ ಟು ಶೈನ್ ಅಂತ. ಓಕೆ, ಇದು ಲೇಖನದು ಮಾರ್ಕ್ ಶೀಟು. ನೋಡಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾಳೆ ಅಂತ. ಲೇಖನ 10 ಔಟ್ ಆಫ್ 10 ತೆಗೆದಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ನೋಡಿ, ಇಲ್ಲಿ ಐ ಆಮ್ ಎ ಗರ್ಲ್ಗೆ ಪೇಂಟ್ ಮಾಡಿದ್ದಾಳೆ. ಆಮೇಲೆ ಇಲ್ಲಿ ನೋಡಿ ಸರ್ಕಲ್ ದ ಡಿಫ್ರೆಂಟ್ ಕಲರ್. ಇಲ್ಲೂ ಅಷ್ಟೇನೆ ಲೇಖನ ನೋಡಿ 15ಗೆ 14.5 ತೆಗೆದಿದ್ದಾಳೆ. ಇಲ್ಲೂ ಅಷ್ಟೇನೆ ನೋಡಿ ಎಷ್ಟು ನೋಡಿ. ಇಲ್ಲೂ ಅಷ್ಟೇನೆ ಸ್ಟಾರ್ ಲೇಖನಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಲೇಖನ. ಇದು ಫಸ್ಟ್ ಇಂಟರ್ನಲ್ ಅಸೆಸ್ಮೆಂಟ್. ತುಂಬಾನೇ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ. ಮತ್ತೆ ಎಲ್ಲಾದ್ರಲ್ಲೂ ಔಟ್ ಆಫ್ ಔಟ್, ಒಂದ್ರಲ್ಲಿ ಹಾಫ್ ತೆಗೆದಿದ್ದಾಳೆ ಅಲ್ವಾ. ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ. ಇದು ಸ್ಟೂಡೆಂಟ್ಸ್ 4th ಇಯರ್ ಸೆಂಡ್ ಆಫ್ ಇತ್ತು ನಿನ್ನೆ. ಸ್ಟೂಡೆಂಟ್ಸ್ ನನಗೆ ಕೊಟ್ಟಿರೋ ಗಿಫ್ಟ್ ವಾಚ್. ತುಂಬಾನೇ ಚೆನ್ನಾಗಿದೆ. ಕೊಡವ, ತೋರ್ಸೋಣ ಬಾ. ತೋರ್ಸು ಬಾ ಲಿಖಿತಾ. ನೋಡಿ, ಇದು ಸ್ಟೂಡೆಂಟ್ಸ್ ಕೊಟ್ಟಿರೋ ತುಂಬಾನೇ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಸುಜಲ ಸುಫಲ ಮಲಯದ ಶೀತಲ ಸಮರ ಮಾತರಂ ಸುಪ್ರಜೋಷ ಉವಿತಯಾಮಿನಿ ಕುಲ್ಲ ಕುಸಮಿನಿ ಸುಹಾಸಿನಿ ಸುಮಧುರ ಹಾಸಿನಿ ಸುಖದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಶ್ಯಾಮಲ ಸಸ್ಯ ಶ್ಯಾಮಲಂ ಮಾತರಂ ವಂದೇ ಮಲೇಲ ಶೀತಲ ಸಸ್ಯ ಸಾಂಬರಂ ಶುಭ್ರಜೋಷ್ಣ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುವದಲ ಭಾಷಿಣಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ.
ನಾನು ಅಮೆಝಾನಿಂದ ಈ ಸ್ಯಾರಿ ಕವರ್ಸು ಅದನ್ನು ಬುಕ್ ಮಾಡಿ ತರಿಸಿದ್ದೀನಿ. ಮತ್ತು ಇದೊಂದು ಪ್ಲಾಸ್ಟಿಕ್ ರ್ಯಾಪ್ ಅಂತ, ಅದನ್ನು ಕಬೋರ್ಡ್ಗೆಲ್ಲ ಹಾಕ್ಬೋದು, ಫ್ರಿಡ್ಜ್ಗೆ ಹಾಕ್ಬೋದು, ಮತ್ತು ಕಿಚನ್ ಡ್ರಾಯರ್ಸ್ಗೆಲ್ಲ ಹಾಕ್ಬೋದು. ನೋಡಿ ಈ ಥರ ಇತ್ತು ನನ್ನ ಕಬೋರ್ಡ್ ಅಂತಲೇ ಹೇಳ್ಬೋದು. ಅಂದರೆ ನಂದು ಸ್ಲೈಡಿಂಗ್ ಡೋರು, ಸ್ಲೈಡಿಂಗ್ ಕಬೋರ್ಡ್ ಆಗಿದೆ. ಸೊ ಏನಂತ ಹೇಳಿದ್ರೆ ಎಲ್ಲ ಮೆಸ್ಸಪ್ ಆಗ್ತಿತ್ತು, ಸ್ಯಾರಿಗಳನ್ನ ನೀಟಾಗಿ ಇಡೋಕ್ಕಾಗ್ತಿರ್ಲಿಲ್ಲ. ಮತ್ತು ನನ್ನ ಮಗಳು ಬಂದು ಡಿಶಮ್ ಅಂತ ಡೋರೆಲ್ಲ ಓಪನ್ ಮಾಡ್ತಿದ್ಲು. ಈ ಥರ ಇದೆ ನನ್ನ ಸ್ಯಾರಿಗಳೆಲ್ಲ, ಡೈಲಿ ವೇರ್ ಸ್ಯಾರಿಗಳಲ್ಲಿ. ಇದು ಮಾಮೂಲಿ ಔಟಿಂಗ್ ಅಕೇಶ್ನಲ್ ಯೂಸ್ ಮಾಡೋ ಅಂಥ ಸ್ಯಾರಿಗಳು. ಸೊ ಈ ಥರ ಕವರ್ನ ತರಿಸಿದ್ದೀನಿ. ಇದೇನಾದರೂ ಚೆನ್ನಾಗಿಲ್ಲ ಅಥವಾ ಯೂಸ್ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ರೀಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇದನ್ನು ಆರ್ಗನೈಸ್ ಮಾಡಿ ನೋಡ್ತೀನಿ. ಇದೇನಾದ್ರು ಚೆನ್ನಾಗಿದೆ ಅಥವಾ ಜಾಸ್ತಿ ಕ್ವಾಂಟಿಟಿ ಸ್ಯಾರಿ ಹಿಡಿಸುತ್ತೆ ಅಂತೇಳಿದ್ರೆ ಇದಕ್ಕೆ ಹಾಕೋಣ. ನೋಡಿ ನಾನು ರೇಷ್ಮೆ ಸೀರೆಗಳನ್ನೆಲ್ಲ ಫಸ್ಟು ಒಂದು ಕಾಟನ್ ಪಂಚೆಯಲ್ಲಿ ನೀಟಾಗಿ ಫೋಲ್ಡ್ ಮಾಡಿಟ್ಟಿದ್ದೆ. ಅಂದರೆ 15 days ಒನ್ಸ್, 1 month 2 months ಒನ್ಸ್ ನಾನು ಇದನ್ನೆಲ್ಲನೂ ತೆಗೆದು ಡ್ರೈ ಮಾಡಿ, ಅಂದರೆ ಗಾಳಿ ಹಾಡಕ್ಕೆ ಬಿಟ್ಟು ಪುನಃ ತೆಗೆದು ಅದೇ ಪಂಚಲ್ಲಿ ರ್ಯಾಪ್ ಮಾಡಿ ಇಡ್ತಿದ್ದೆ. ಸೊ ಇದು ನನಗೆ ಯೂಸ್ಫುಲ್ ಆಯಿತು ಅಂತಲೇ ಅನ್ನಿಸುತ್ತೆ. ನೋಡಿ ಈ ಥರ ಬ್ಯಾಗಲ್ಲಿ ನಾನು ಅದು ಅಮೆಝಾನಿಂದ ತರಿಸಿದ್ದೀನಲ್ಲ, ಆ ಥರ 6 ಬ್ಯಾಗ್ಗೆ 699 rupees. ಅಂದರೆ ಬ್ಯಾಗು ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ವಿಸಿಬಲ್ ಇದೆ, ಟ್ರಾನ್ಸ್ಪರೆಂಟ್ ಲೇಯರ್ ಇದೆ ಪ್ಲಾಸ್ಟಿಕ್ದು. ಆ ಥರ ಬ್ಯಾಗ್ ತರಿಸಿದ್ದೀನಿ. ಇದರಿಂದ ನಾನು ಸ್ಯಾರಿನ ಈ ಥರ ನೀಟಾಗಿ ಇಟ್ಕೋಬೋದು ಮತ್ತು ಸೇಫಾಗೂ ಇರುತ್ತೆ. ಮತ್ತು ಅದರಲ್ಲಿ ಅದೇ ಜಿರಳೆದು ಕಾಯಿಲ್, ಅಂದರೆ ನನ್ನ ರೂಮಲ್ಲಿ ಆಲ್ರೆಡಿ ನನ್ನ ಕಬೋರ್ಡಲ್ಲಿ ಜಿರಳೆ ಎಲ್ಲ ಏನೂ ಇಲ್ಲ. ಸೊ ರೇಷ್ಮೆ ಸೀರೆಗಳೆಲ್ಲ ಒಂದೇ ಬ್ಯಾಗಿಗೆ ಇಡಿಸ್ತು, ಅಂದರೆ more than 9 to 8 ಸ್ಯಾರೀಸು ಒಂದೇ ಪೌಚಲ್ಲಿ ಇಡಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಷ್ಟು ಸ್ಯಾರಿ, ಅಂದರೆ more than 8-9 ಸ್ಯಾರೀಸು ಒಂದೇ ಬ್ಯಾಗಲ್ಲಿ ಹಿಡಿಸ್ತು. ನನಗೆ ಸ್ಯಾಟಿಸ್ಫೈ ಆಯಿತು, ಈ ಬ್ಯಾಗಿಂದ ಯೂಸ್ ಆಯಿತು ಅಂತಲೂ ಅನ್ನಿಸ್ತು. ಮತ್ತು ನನಗೆ ಸ್ಪೇಸು ಸ್ವಲ್ಪ ಕಡಿಮೆ ಆಕ್ಯುಪೈ ಆಯಿತು. ಇದನ್ನಾದರೆ ಈ ಥರ ಬ್ಯಾಗ್ಸ್ನ ನಾವು 3 ಬ್ಯಾಗ್ಸ್ ಇಡ್ಬೋದು. ನೋಡಿ ಅದೊಂದು ಬ್ಯಾಗ್ ಆಯಿತಾ. ಇದು ಅಕೇಶ್ನಲ್ಲಿ ಯೂಸ್ ಮಾಡೋಂಥ ಸ್ಯಾರಿ, ಸ್ವಲ್ಪ ಗ್ರ್ಯಾಂಡಾಗಿದೆ. ನಾನು ಡೈಲಿ ಕಾಲೇಜ್ಗೆಲ್ಲ ಈ ಥರ ಗ್ರ್ಯಾಂಡ್ ಸ್ಯಾರೀಸ್ನ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದು ರೇಷ್ಮೆ ಸೀರೆದು, ಇದು ಅಕೇಶ್ನಲ್ಲಿ ಯೂಸ್ ಮಾಡೋಂಥ ಸ್ಯಾರಿದು ಬ್ಯಾಗು. ನೋಡಿ 2 ಬ್ಯಾಗ್ಸ್ ಆಯಿತು. ಇದನ್ನು ಆರ್ಗನೈಸ್ ಮಾಡೋಣ. ನೋಡಿ ತುಂಬಾ ಇದೆ. ಇದು ಗೌರಿ ಹಬ್ಬಕ್ಕೆ ಹಿಂದಿನ ದಿನ ನಾನು ಕ್ಲೀನ್ ಮಾಡಿರೋಂಥದ್ದು. ಇದು ನಾನು ಚೂಡಿದಾರ್ ಟಾಪ್ಸು, ಲೆಗ್ಗಿನ್ಸು ಅಲ್ಲಿ ಆ ಥರ ಇಟ್ಕೋತೀನಿ. ಇದು ಕೆಳಗಡೆ ರ್ಯಾಕ್, ಅಂದರೆ ಡೌನ್ ಸೈಡ್ ಈ ಥರ ನಾನು ಬ್ರಷ್ ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಫಸ್ಟು ನಾವು ಡಸ್ಟಿಂಗ್ ಮಾಡ್ಕೋಬೇಕು. ಡೈರೆಕ್ಟ್ ನಾವು ವೆಟ್ ಕ್ಲಾತ್ನ ಯೂಸ್ ಮಾಡೋಕ್ಕಾಗಲ್ಲ. ಎಷ್ಟು ಡಸ್ಟ್ ಇತ್ತು ಅಂತ ಹೇಳಿದ್ರೆ, ಆಲ್ವೇಸ್ ನಾವು ವಿಂಡೋಸ್ನು ಕ್ಲೋಸ್ ಮಾಡಿರ್ತೀನಿ, ಕರ್ಟನ್ ಹಾಕಿರ್ತೀನಿ, ಆದ್ರೂ ಡಸ್ಟ್ ಬರುತ್ತೆ. ಎಷ್ಟು ಅಂತ ಹೇಳಿದ್ರೆ ವಿ ಕಾಂಟ್ ಎಕ್ಸ್ಪ್ಲೈನ್, ದಟ್ ಮಚ್ ಡಸ್ಟ್ ಇರುತ್ತೆ. ನೋಡಿ ನೀವೇ ನೋಡ್ತಿದ್ರಲ್ಲ, ಈ ಥರ ನಾನು ಪೇಂಟ್ ಬ್ರಷ್ ಇಟ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ. ಏನಾದರೂ ಅಕೇಶನ್ ಬಂದಾಗ ಲೈಕ್ 3 months ಒನ್ಸ್, 6 months ಒನ್ಸ್ ಏನೇನು ಬೇಡದೇ ಇರೋ ವಸ್ತುಗಳಿತ್ತು ಅದನ್ನೆಲ್ಲನೂ ನಾನು ಆಚೆ ಹಾಕ್ತಿದ್ದೀನಿ. ನಾನು ಅಮೆಝಾನಿಂದ ಸ್ಯಾರಿ ಪೌಚ್ ತೆಗೆದುಕೊಂಡಿದ್ದೀನಿ. ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇದರ ರಿವ್ಯೂ ಕೊಡಬೇಕು ಅಂತ ಹೇಳಿದ್ರೆ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೇನಾದರೂ ಈ ಥರ ಆರ್ಗನೈಸ್ ಮಾಡ್ಕೋಬೇಕು ಕಬೋರ್ಡ್ನ ಅಂತ ಹೇಳಿದ್ರೆ ಈ ಥರ ಪೌಚನ್ನ ತೊಗೊಳ್ಳಿ. ಇದರಿಂದ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಸ್ಪೇಸು ಸ್ವಲ್ಪ ಸಿಗುತ್ತೆ, ಆವಾಗ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ಕನ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.